ಸೊ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಡೆವಿಲ್ ಚಿತ್ರ 30 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮೊದಲ ದಿನ ಮಾಡಿಕೊಂಡಿದೆ ಎನ್ನುವಂತಹ ಒಂದು ಫೇಕ್ ಸುದ್ದಿಯನ್ನ ಎಲ್ಲಾ ಕಡೆ ಹಬ್ಬಿಸಲಾಗ್ತಾ ಇದೆ. ನನ್ನ ಡಿ ಕಂಪನಿ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ನಿನ್ನೆ ಪೋಸ್ಟ್ ಮಾಡಿತ್ತು, ಆದರೆ ಈಗ ಆ ಪೋಸ್ಟ್ ಕಾಣಿಸ್ತಾ ಇಲ್ಲ. ಆ ಪೋಸ್ಟ್ ಡಿಲೀಟ್ ಆಗಿದೆ. ಆಲ್ಮೋಸ್ಟ್ 50% ಆಫ್ ದ ಶೋಗಳನ್ನ, ಡೆವಿಲ್ ಚಿತ್ರದ ಶೋಗಳನ್ನು ಬೆಂಗಳೂರಿನಲ್ಲಿ 2ನೇ ದಿನಕ್ಕೆ ರದ್ದು ಮಾಡಲಾಗಿದೆ. ಕನ್ನಡ ಚಿತ್ರಗಳಿಗಿಂತ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗೆ ಹೆಚ್ಚಿನ ಸಂಖ್ಯೆಯ ಸ್ಕ್ರೀನ್ಗಳನ್ನು ಕೊಡಲಾಗ್ತಿದೆ. ನಟ ದರ್ಶನ್ ಅಂತಹ ಸೂಪರ್ ಸ್ಟಾರ್ಗಳ ಚಿತ್ರಕ್ಕೆ ಈ ರೀತಿಯ ಗತಿ ಆದರೆ ಹೊಸಬರ ಅಥವಾ ಬೇರೆ ಹೀರೋಗಳ ಚಿತ್ರಗಳ ಕತೆ ಏನಾಗಬಹುದು ಮುಂದಿನ ದಿನಗಳಲ್ಲಿ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಹುಟ್ಟು ಹಾಕಿದ್ದಂತಹ ಸಿನಿಮಾ. ಈ ಸಿನಿಮಾ ಮೊದಲ ದಿನ ಅಂದರೆ 12ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಒಂದು ದಿನ ಮುಂಚಿತವಾಗಿ ಅಂದರೆ 11ನೇ ತಾರೀಕಿಗೆ ಅಂದರೆ ಗುರುವಾರ ರಿಲೀಸ್ ಮಾಡೋದಕ್ಕೆ ಇದ್ದಕ್ಕಿದ್ದಂತೆ ಚಿತ್ರತಂಡ ಮನಸ್ಸನ್ನ ಮಾಡಿತ್ತು. ಅದು ಯಾಕೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ, ಒಂದಷ್ಟು ಜನರಿಗೆ ಗೊತ್ತಿತ್ತು, ಗೆಸ್ ಮಾಡಿದ್ರು. ಯಾಕಪ್ಪ ಅಂತಂದರೆ ಶುಕ್ರವಾರ ಸಾಕಷ್ಟು ಬೇರೆ ಬೇರೆ ಭಾಷೆಯ ಹೊಸ ಸಿನಿಮಾಗಳು ರಿಲೀಸ್ ಆಗೋದಕ್ಕಿದೆ. ಹಾಗಾಗಿ ಶುಕ್ರವಾರ ರಿಲೀಸ್ ಮಾಡಿದ್ರೆ ಕಲೆಕ್ಷನ್ ರಿಪೋರ್ಟ್ ಮೇಲೆ ಒಂದಷ್ಟು ಹೊಡೆತ ಬೀಳ್ಬೋದು ಎನ್ನುವ ಕಾರಣಕ್ಕಾಗಿ ಗುರುವಾರನೇ ಒಂದು ದಿನ ಮುಂಚಿತವಾಗಿಯೇ ರಿಲೀಸ್ ಮಾಡುವುದರ ಮೂಲಕ ಹೆಚ್ಚೆಚ್ಚಿನ ಶೋಗಳನ್ನು ಪ್ರದರ್ಶನ ಮಾಡುವ ಮೂಲಕ ಡೆವಿಲ್ ಚಿತ್ರದ ಸಕ್ಸಸ್ಸನ್ನು ಅಥವಾ ಆ ಚಿತ್ರವನ್ನು ಸಕ್ಸಸ್ ಮಾಡಬೇಕು ಎನ್ನುವ ಒಂದು ನಿರ್ಧಾರವನ್ನು ಚಿತ್ರತಂಡ ಕೈಗೊಂಡ ಕಾರಣಕ್ಕಾಗಿ 11ನೇ ತಾರೀಕು ಅಂದರೆ ಗುರುವಾರ ಚಿತ್ರ ರಿಲೀಸ್ ಆಗಿತ್ತು. ಇದೀಗ ಮೊದಲ ದಿನ ಬೆಂಗಳೂರು 1ರಲ್ಲೇನೆ 939 ಶೋಗಳನ್ನು ಡೆವಿಲ್ ಚಿತ್ರ ಗುರುವಾರ ಅಂದರೆ ಬಿಡುಗಡೆ ಆದ ದಿನ ಮೊದಲ ದಿನ ಕಂಡಿದೆ. ನೋ ಡೌಟ್ 939 ಶೋಗಳು ಬೆಂಗಳೂರು 1ರಲ್ಲೇ ಆಗಿದೆ ಅಂತಂದರೆ ಓವರಾಲ್ ಕರ್ನಾಟಕದಲ್ಲಿ ಆಗಿರುವಂತಹ ಶೋಗಳು ಎಷ್ಟಿರಬಹುದು, ಜೊತೆಗೆ ಕಲೆಕ್ಷನ್ನ ಪ್ರಕಾರ ಈ ಶೋಗಳ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಭರ್ಜರಿ ಕಲೆಕ್ಷನ್ ಆಗಿದೆ ಅಂತ ಸಹ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಟ ದರ್ಶನ್ ಅವರ ಸಿನಿಮಾ ಮೊದಲ ದಿನ ಇಡೀ ಕರ್ನಾಟಕದಾದ್ಯಂತ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿತ್ತು. ಸೊ ಭರ್ಜರಿ ಕಲೆಕ್ಷನನ್ನು ಮಾಡಿಕೊಂಡಿರುವ ಲೆಕ್ಕಾಚಾರದಲ್ಲಿ, ಅಫಿಷಿಯಲ್ ರಿಪೋರ್ಟ್ನ ಲೆಕ್ಕಾಚಾರದಲ್ಲಿ ಡೆವಿಲ್ ಚಿತ್ರ ಮೊದಲ ದಿನದ ಕಲೆಕ್ಷನ್ನಲ್ಲಿ ಗೆದ್ದಿದೆ. ಸೊ ಮೊದಲ ದಿನದ ಕಲೆಕ್ಷನ್ನಲ್ಲಿ ಡೆವಿಲ್ ಚಿತ್ರ ಏನು ಗೆದ್ದಿದೆ ಅಂತ ನಾನು ಹೇಳಿದೆ. ಈ ಒಂದು ಲೆಕ್ಕಾಚಾರವನ್ನು ಬೇಕಾಬಿಟ್ಟಿ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಾರವನ್ನು ಮಾಡುವ ಮೂಲಕ ಅಥವಾ ಶೇರ್ ಮಾಡುವ ಮೂಲಕ ಅವರನ್ನು ಒಂದಷ್ಟು ಜನ ಅಂಧಾಭಿಮಾನಿಗಳು ಅಂತ ಕರೆಯೋದು, ಅಥವಾ ಡೆವಿಲ್ ಚಿತ್ರಕ್ಕೆ ಕೆಟ್ಟದಾಗಿ ಅಥವಾ ಡೆವಿಲ್ ಚಿತ್ರವನ್ನು ಕೆಟ್ಟದಾಗಿ ಬಿಂಬಿಸೋಕೆ ಬರ್ತಾ ಇರುವವರು ಅಂತ ನಾವು ಹೇಳ್ಬೋದು. ಗೊತ್ತಿಲ್ಲ, ಈ ಒಂದು ರಿಪೋರ್ಟ್ ಆದಮೇಲೆ ಅಥವಾ ಈ ವಿಡಿಯೋ ಮುಗಿದಾದ ಮೇಲೆ ನೀವೇ ಅದನ್ನು ಡಿಸೈಡ್ ಮಾಡಿ. ಸೊ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಡೆವಿಲ್ ಚಿತ್ರ 30 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮೊದಲ ದಿನ ಮಾಡಿಕೊಂಡಿದೆ ಎನ್ನುವಂತಹ ಒಂದು ಫೇಕ್ ಸುದ್ದಿಯನ್ನ ಎಲ್ಲಾ ಕಡೆ ಹಬ್ಬಿಸಲಾಗ್ತಾ ಇದೆ. ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಹೀಗೆ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಡೆವಿಲ್ ಚಿತ್ರ ಮೊದಲ ದಿನ ಬರೋಬ್ಬರಿ 30 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡುವ ಮೂಲಕ ಈ ಹಿಂದಿನ ಸಾಕಷ್ಟು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ ಎನ್ನುವ ಒಂದಷ್ಟು ಫೇಕ್ ನ್ಯೂಸ್ಗಳನ್ನ ಹಬ್ಬಿಸಲಾಗ್ತಾ ಇದೆ. ಇಂಡಸ್ಟ್ರಿನಲ್ಲಿ ಯಾವುದೇ ಚಿತ್ರ ರಿಲೀಸ್ ಆಗಲಿ, ಡೆವಿಲ್ ಅಂತಲ್ಲ, ಡೆವಿಲ್ನ ಬಿಟ್ಬಿಟ್ಟು ಇಂಡಸ್ಟ್ರಿನಲ್ಲಿ ಯಾವುದೇ ಚಿತ್ರ ರಿಲೀಸ್ ಆದರೂ ಸಹ ಅದರ ಒಂದು ಕಲೆಕ್ಷನ್ ರಿಪೋರ್ಟನ್ನು ಅಥವಾ ಬಾಕ್ಸ್ ಆಫೀಸ್ ರಿಪೋರ್ಟನ್ನು ಕೊಡೋದಕ್ಕೆ ಅಂತ ಅಫಿಷಿಯಲ್ ಆಗಿ ಒಂದು ಸ್ಯಾಕ್ನಿಲ್ಕ್ ಎನ್ನುವ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ಒಂದು ಟಿಕೆಟ್ನ ಮಿನಿಮಮ್ ಬೆಲೆಯನ್ನು ಆಧಾರವಾಗಿ ಇಟ್ಟುಕೊಂಡು, ಜೊತೆಗೆ ಆ ಚಿತ್ರ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡಿದೆ, ಎಷ್ಟು ಪ್ರದರ್ಶನ ಕಂಡಿದೆ ಎನ್ನುವ ಒಂದು ಲೆಕ್ಕಾಚಾರ ಸಂಖ್ಯೆಯನ್ನ ಲೆಕ್ಕದಲ್ಲಿ ಇಟ್ಟುಕೊಂಡು ಈ ಎರಡನ್ನು ಮರ್ಜ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ಆಗಿ 10 ಕೋಟಿ ಕಲೆಕ್ಷನ್ ಆಗಿದೆ ಅಂತಂದ್ರೆ 10 ಕೋಟಿನೇ ಆಗಿದೆ ಅಂತಲ್ಲ, ಒಂದು 13 ಕೋಟಿ 12 ಕೋಟಿ ಕಲೆಕ್ಷನ್ ಆಗಿದ್ರೆ ಅದರ ಹತ್ತಿರ ಒಂದು ಗೆಸ್ ಮಾಡ್ತಾರೆ, 9ರಿಂದ 10 ಕೋಟಿ ಆಗಿರ್ಬೋದು, 11 ಕೋಟಿ ಆಗಿರ್ಬೋದು ಅಂತ. ಈ ರೀತಿ ಅಫಿಷಿಯಲ್ ಆಗಿ ಅದೊಂದು ವೆಬ್ಸೈಟ್ ಇದೆ. ಬಿಟ್ರೆ ಇನ್ನ ಚಿತ್ರತಂಡ ಏನಾದರೂ ಇದ್ರ ಸಲುವಾಗಿ ಅಫಿಷಿಯಲ್ ಆಗಿರುವಂತಹ ನಂಬರ್ಗಳನ್ನ ಕೊಟ್ಟಾಗ ಮಾತ್ರ ಚಿತ್ರದ ಅಫಿಷಿಯಲ್ ಆಗಿರುವಂತಹ ಒಂದು ಕಲೆಕ್ಷನ್ ರಿಪೋರ್ಟ್ ಸಿಗುತ್ತೆ. ಆದ್ರೆ ಡೆವಿಲ್ ಚಿತ್ರದ ವಿಚಾರದಲ್ಲಿ ಹಾಗಾಗಿಲ್ಲ. ಯಾಕಪ್ಪ ಅಂತಂದ್ರೆ ಜೈಮಾತಾ ಕಂಬೈನ್ಸ್ನ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿದ್ರೂ ಕೂಡ, ಜೈಮಾತಾ ಅಂದ್ರೆ ನಿರ್ದೇಶಕ ಮಿಲನ ಪ್ರಕಾಶ್ ಏನಿದ್ದಾರೆ ಅವರು ಕೂಡ ಎಲ್ಲೂ ಅಫಿಷಿಯಲ್ ಆಗಿ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಹಾಗೂ 2ನೇ ದಿನದ ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದನ್ನ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಆದರೆ ಅಫಿಷಿಯಲ್ ಆಗಿ ಡಿ ಕಂಪನಿ
ಎನ್ನುವ ಒಂದು ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ಸ್ ಪೇಜ್. ಇದನ್ನು ನಟ ದರ್ಶನ್ ಅವರೇ ಈ ಹಿಂದೆ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹಾಗೂ ಡಿಜಿಟಲ್ ಮಾಧ್ಯಮಗಳಿಗೂ ಸಿಗೋದಕ್ಕಿಂತ ಎಷ್ಟೋ ಸುದ್ದಿಗಳು ಮುಂಚೆ ಡಿ ಕಂಪನಿ ಎನ್ನುವ ಒಂದು ಅಫಿಷಿಯಲ್ ಚಾನಲ್ಗೆ ಅಥವಾ ಅಫಿಷಿಯಲ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಸಿಗುತ್ತೆ. ಈ ಪೇಜ್ ನಿನ್ನೆ ಹಾಕಿಕೊಂಡಂತೆ ಡೆವಿಲ್ ಚಿತ್ರದ ಮೊದಲ ದಿನದ ಕಲೆಕ್ಷನ್ 13+ ಕೋಟಿ ಅಂತ ನಿನ್ನೆ ಹಾಕಿಕೊಂಡಿದ್ರು. ಸೊ ಇದನ್ನು ನಾವು ಅಫಿಷಿಯಲ್ ಡೆವಿಲ್ ಮೊದಲ ದಿನದ ಕಲೆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಇದಕ್ಕೂ ಹಾಗೂ 30 ಕೋಟಿಗೂ ಕಂಪೇರ್ ಮಾಡಿ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ, ಅರ್ಧಕ್ಕಿಂತ ಅರ್ಧ ವ್ಯತ್ಯಾಸ ಇದೆ. ಸೊ ಈ ರೀತಿ ಮಾಡಿದ್ರೆ ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿಯನ್ನು ಆಡಿಕೊಂಡು ನಗಾಡುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗ್ಬೋದು, ಹಾಗೂ ಬೇರೆ ನಟರ ಅಭಿಮಾನಿಗಳು ಸಹ ಇದನ್ನು ನೋಡಿ ನಗುವಂತಹ ಸಿಚುವೇಶನ್ ಕ್ರಿಯೇಟ್ ಆದರೂ ಆಗಬಹುದು. ಯಾಕಪ್ಪ ಅಂತಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ 13+ ಕೋಟಿ ಅಂತ. ಇನ್ನು ಅನ್ಅಫಿಷಿಯಲ್ ಆಗಿ ಯಾವ ಆಧಾರದ ಮೇಲೆ 30ಕ್ಕಿಂತ ಅಧಿಕ ಕೋಟಿ ಕಲೆಕ್ಷನ್ನ ಮಾಡ್ಕೊಂಡಿದೆ ಈ ಚಿತ್ರ ಅಂತ ಹೇಳ್ತಾ ಇದ್ದಾರೆ ಅಥವಾ ಫೇಕ್ ನ್ಯೂಸನ್ನು ಹಬ್ಬಿಸ್ತಾ ಇದ್ದಾರೆ, ನನಗಂತೂ ಗೊತ್ತಿಲ್ಲ. ಇನ್ನು ಈ ಒಂದು ಪೋಸ್ಟನ್ನು ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಒಂದು ಪೋಸ್ಟನ್ನು ಡಿ ಕಂಪನಿ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ನಿನ್ನೆ ಪೋಸ್ಟ್ ಮಾಡಿತ್ತು. ಆದರೆ ಈಗ ಆ ಪೋಸ್ಟ್ ಕಾಣಿಸ್ತಾ ಇಲ್ಲ, ಆ ಪೋಸ್ಟ್ ಡಿಲೀಟ್ ಆಗಿದೆ. ಕಾರಣ ಏನು ಅಂತ ನನಗಂತೂ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಂತಹ ಕಲೆಕ್ಷನ್ ರಿಪೋರ್ಟನ್ನು ಇದ್ದಕ್ಕಿದ್ದಂತೆ ರಿಮೂವ್ ಮಾಡೋದಕ್ಕೆ ಕಾರಣ ಏನು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಬಟ್ 13 ಕೋಟಿ ರೂಪಾಯಿ 13+ ಕೋಟಿ ಆಗಿದೆ ಅನ್ನೋದನ್ನು ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ ಮಾಡಿದ್ದರಿಂದ ಅದನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬಹುದು. ಇನ್ನು ಶೋಗಳ ಲೆಕ್ಕಾಚಾರಕ್ಕೆ ಬರೋದಾದರೆ ಮೊದಲ ದಿನ ಬೆಂಗಳೂರು ಒಂದರಲ್ಲೇ ನಾನು ಆಗಲೇ ಹೇಳಿದಂಗೆ 939 ಶೋಗಳು ರನ್ ಆಗಿದೆ ಬೆಂಗಳೂರು ಒಂದರಲ್ಲೇ ಡೆವಿಲ್ ಚಿತ್ರದ್ದು. ಇನ್ನು ಎರಡನೇ ದಿನ ನಗರದಲ್ಲಿ 546 ಶೋಗಳು ಪ್ರಸಾರ ಆಗಿದೆ. ಅಂದರೆ ಮೊದಲ ದಿನ 939 ಶೋಗಳು ಇದ್ದಂತಹ ಡೆವಿಲ್ ಚಿತ್ರಕ್ಕೆ ಎರಡನೇ ದಿನ ಅಂದರೆ ನಿನ್ನೆ ಶುಕ್ರವಾರ ಸಿಕ್ಕಿದ್ದು 546 ಶೋಗಳು. ಬರೋಬ್ಬರಿ ಹತ್ರ 384 ಶೋಗಳ ಪ್ರದರ್ಶನವನ್ನು ರದ್ದು ಮಾಡಲಾಗಿದೆ ಕೇವಲ ಒಂದೇ ದಿನಕ್ಕೆ. ಗುರುವಾರ 900+ ಸಿಕ್ಕಿದ್ರೆ ಶುಕ್ರವಾರ 500+ ಸಿಕ್ಕಿದೆ. ಹತ್ರ 400 ಶೋಗಳು ಡೆವಿಲ್ ಚಿತ್ರದ್ದು ಎರಡನೇ ದಿನಕ್ಕೆ ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ತೆಲುಗಿನ ಅಖಂಡ 2 ಈ ಚಿತ್ರದ ಮೇಲೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಾಗಿ ಮೊದಲ ದಿನ ಡೆವಿಲ್ ಗುರುವಾರ ಏನು ರಿಲೀಸ್ ಆಯ್ತಲ್ಲ ಅವತ್ತು ಅತ್ಯಂತ ಅದ್ಭುತವಾದಂತಹ ಶೋಗಳು ಬೆಂಗಳೂರಿನಲ್ಲಿ ಡೆವಿಲ್ ಚಿತ್ರಕ್ಕೆ ಸಿಕ್ತು. ಆದರೆ ಎರಡನೇ ದಿನ ಅಖಂಡ ರಿಲೀಸ್ ಆದ ಕಾರಣಕ್ಕೆ, ಅದರ ಜೊತೆಗೆ ರಜನಿಕಾಂತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಡೆಯಪ್ಪ ರಿಲೀಸ್ ಆಗಿರುವ ಕಾರಣಕ್ಕೆ, ಅದರ ಜೊತೆಗೆ ದುರಂಧರ್ ರಿಲೀಸ್ ಆಗಿರುವ ಕಾರಣಕ್ಕೆ, ಎಲ್ಲ ಕಾರಣಕ್ಕಾಗಿ ಸಹ ಆಲ್ಮೋಸ್ಟ್ 50% ಆಫ್ ದ ಶೋಗಳನ್ನು ಡೆವಿಲ್ ಚಿತ್ರದ ಶೋಗಳನ್ನು ಬೆಂಗಳೂರಿನಲ್ಲಿ ಎರಡನೇ ದಿನಕ್ಕೆ ರದ್ದು ಮಾಡಲಾಗಿದೆ. ಸೊ ಮೊದಲ ದಿನ 900+ ಶೋಗಳಿತ್ತು, ಹಾಗಾಗಿ 13ಕ್ಕಿಂತ ಹೆಚ್ಚಿನ ಕೋಟಿ ಕಲೆಕ್ಷನನ್ನು ಚಿತ್ರ ಮಾಡಿಕೊಂಡಿತ್ತು ಅಂತ ಹೇಳಲಾಗುತ್ತೆ. ಆದರೆ ಎರಡನೇ ದಿನದ ಕಲೆಕ್ಷನ್ ರಿಪೋರ್ಟ್ಗೆ ಬಂದರೆ ಆಲ್ಮೋಸ್ಟ್ ಡ್ರಾಸ್ಟಿಕ್ ಆಗಿ ಡೆವಿಲ್ ಚಿತ್ರದ ಕಲೆಕ್ಷನ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಡೆವಿಲ್ ಚಿತ್ರದ ಈ ಸ್ಥಿತಿಗೆ ಕಾರಣವಾದಂತಹ ಪರಭಾಷಾ ಚಿತ್ರಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇ ದಿನ ನಾನು ಹೇಳ್ದಂಗೆ 939 ಶೋಗಳು ಬೆಂಗಳೂರಿನಲ್ಲಿ ಇತ್ತು. ಆದರೆ ಎರಡನೇ ದಿನ ಡೆವಿಲ್ಗೆ ಸಿಕ್ಕಂಥದ್ದು 546 ಶೋಗಳು. ಇನ್ನು ಅಖಂಡ 2ಗೆ ಬೆಂಗಳೂರಿನಲ್ಲಿ ಸಿಕ್ಕಂಥದ್ದು 384 ಶೋಗಳು. ಇನ್ನು ದುರಂಧರ್ಗೆ ಸಿಕ್ಕಿರುವಂಥದ್ದು 349 ಶೋಗಳು. ಇನ್ನು ರಜನಿಕಾಂತ್ ಅವರ ಪಡೆಯಪ್ಪ ರಿಲೀಸ್ಗೆ ಸಿಕ್ಕಿರುವಂಥದ್ದು 81 ಶೋಗಳು. ಅದರ ಜೊತೆಗೆ ಕಾಲಾಂಕವಲ್ ಚಿತ್ರಕ್ಕೆ 71 ಶೋಗಳು ಬೆಂಗಳೂರಿನಲ್ಲಿ ಸಿಕ್ಕಿದೆ. ಈ ಎಲ್ಲ ಚಿತ್ರಗಳ ಕಾರಣಕ್ಕೆ ಡೆವಿಲ್ ಚಿತ್ರದ ಶೋಗಳು ಕಮ್ಮಿ ಆಗಿದೆ. ಶೋಗಳು ಕಮ್ಮಿ ಆಯಿತು ಅಂದರೆ ಆಬ್ವಿಯಸ್ಲಿ ಕಲೆಕ್ಷನ್ ರಿಪೋರ್ಟ್ನಲ್ಲೂ ಸಹ ಸಿಕ್ಕಾಪಟ್ಟೆ, ಕಲೆಕ್ಷನ್ ವಿಚಾರದಲ್ಲೂ ಸಹ ಸಿಕ್ಕಾಪಟ್ಟೆ ಹೊಡೆತ ಬೀಳೋದಂತೂ ಕನ್ಫರ್ಮ್ ಅಂತ ಹೇಳಲಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತಂದರೆ, ಕನ್ನಡದ ಒಂದು ಚಿತ್ರಕ್ಕೆ 546 ಶೋಗಳು ಸಿಕ್ಕಿದೆ. ಆದರೆ ಬೇರೆ ಭಾಷೆಯ ಚಿತ್ರಗಳನ್ನು ಗಮನಿಸಿದಾಗ 384, 349, 81, 71 ಹೀಗೆ ಗಮನಿಸ್ತಾ ಹೋದರೆ ಕನ್ನಡ ಚಿತ್ರಗಳಿಗಿಂತ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗೆ ಹೆಚ್ಚಿನ ಸಂಖ್ಯೆಯ ಸ್ಕ್ರೀನ್ಗಳನ್ನು ಕೊಡಲಾಗ್ತಿದೆ ಅನ್ನೋದನ್ನು ಈ ನಂಬರ್ಸನ್ನು ನೋಡಿದಾಗ ನಾವು ನೀಟಾಗಿ ಗೊತ್ತು ಮಾಡ್ಕೋಬಹುದು. ನೀವು ಯೋಚನೆ ಮಾಡಿ, ನಟ ದರ್ಶನ್ ಅಂತಹ ಸೂಪರ್ ಸ್ಟಾರ್ಗಳ ಚಿತ್ರಕ್ಕೆ ಈ ರೀತಿಯ ಗತಿ ಆದರೆ ಹೊಸಬರ ಅಥವಾ ಬೇರೆ ಹೀರೋಗಳ ಚಿತ್ರಗಳ ಕತೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ. ಸೊ ಇದಿಷ್ಟು ಶೋಗಳ ಲೆಕ್ಕಾಚಾರ. ಇನ್ನು ನಾನು ಆಗಲೇ ಹೇಳಿದೆ, ಎರಡನೇ ದಿನ ಇಂಡಸ್ಟ್ರಿಯ ಬಾಕ್ಸ್ ರಿಪೋರ್ಟನ್ನು ಕೊಡುವಂತಹ ಸ್ಯಾಕ್ನಿಲ್ಕ್ ವೆಬ್ಸೈಟ್ ವರದಿ ಮಾಡಿರುವ ಪ್ರಕಾರ, ಅದರ ವರದಿಯ ಪ್ರಕಾರ ಎರಡನೇ ದಿನ ನಟ ದರ್ಶನ್ ಅವರ ಡೆವಿಲ್ ಚಿತ್ರ ಗಳಿಕೆ ಮಾಡಿರುವಂಥದ್ದು ಕೇವಲ 3.5 ಕೋಟಿ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ
ಪ್ಲಸ್ ಕೋಟಿ, ಪ್ಲಸ್ ಎರಡನೇ ದಿನದ ಕಲೆಕ್ಷನ್ 3.5 ಕೋಟಿ. ಆದರೆ ಎರಡೂ ಕಲೆಕ್ಷನ್ನ ಸೇರಿಸಿದ್ರೆ ಹತ್ತಿರ 16ರಿಂದ 17 ಕೋಟಿ ರೂಪಾಯಿ ಕಲೆಕ್ಷನನ್ನು ಈ 2 ದಿನಗಳಲ್ಲಿ ಡೆವಿಲ್ ಚಿತ್ರ ಮಾಡಿಕೊಳ್ಳುವ ಮೂಲಕ ಮುನ್ನುಗ್ತಾ ಇದೆ. ಸಾಕಷ್ಟು ಜನ ಇನ್ನೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿಲ್ಲ, ಇನ್ನೂ ಸಿನಿಮಾನ ನೋಡೋರು ಬಾಕಿ ಇದ್ದಾರೆ. ಅದರ ಜೊತೆಗೆ ಇವತ್ತು ಶನಿವಾರ, ನಾಳೆ ಭಾನುವಾರ, ಇವತ್ತು ಹಾಗೂ ನಾಳೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಜಾಸ್ತಿ ಆದರೂ ಆಗಬಹುದು. ಇವತ್ತು ಹಾಗೂ ನಾಳಿನ ಕಲೆಕ್ಷನನ್ನು ನೋಡಿಕೊಂಡು ಶೋಗಳನ್ನು ಅಂದರೆ ಡೆವಿಲ್ ಚಿತ್ರದ ಶೋಗಳನ್ನು ಜಾಸ್ತಿ ಮಾಡಬೇಕಾ ಅಥವಾ ಇನ್ನೂ ಕಮ್ಮಿ ಮಾಡಬೇಕಾ ಅನ್ನೋದನ್ನು ವಿತರಕರು ಅಥವಾ ಸಿನಿಮಾ ಥಿಯೇಟರ್ನ ಮಾಲೀಕರು, ಮಲ್ಟಿಪ್ಲೆಕ್ಸ್ನ ಮಾಲೀಕರು ನಿರ್ಧಾರ ಮಾಡ್ತಾರೆ. ಒಟ್ಟಾರೆ ಡೆವಿಲ್ ಚಿತ್ರದ ಈ ಒಂದು ಬೆಳವಣಿಗೆ ಬಗ್ಗೆ ನೋಡ್ತಾ ಇದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.